ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಮಕ್ಕಳ ಸಲುವಾಗಿ ಬಂದ ಭಕ್ತರು ಇವತ್ತು ಎಲ್ಲರೂ ಸಮಾಧಾನದಿಂದ ತಿಳಿಸಿ ಸಮಾಧಾನದಿಂದ ಹುಡುಕಿಕೊಂಡು ಗಳಿಸ್ತಾರೆ. ಹೆಸರು ಜಗತ್ತಿನಾಗ ಇನ್ನೂ ಮಕ್ಕಳ ಸಲುವಾಗಿ ಬಂದವರ ಮನಸ್ಸು ನೋವು ಮಾಡಬೇಡಿ. ಎಲ್ಲ ಭಕ್ತರಿಗೆ ಹೇಳಿರುವುದನ್ನೇ ಹೇಳಿ ಇರುವುದನ್ನೇ ನಾವು ಪೂಜೆ ಆಗ್ತೀವಿ. ನಂಬಿಕೊಂಡು ಹೋದವ್ರನ್ನ ಕೈ ಬಿಡುವುದಿಲ್ಲ. ಅದೀನಿ ಅದನ್ನ ನಂಬಿಕೊಂಡು ಹೋದವ್ರನ್ನ ಕೈ ಬಿಡುವುದಿಲ್ಲ. ಅವ್ರ ಆಚರಣೆ ನಡೆಸ್ಕೊಳ್ತೀನಿ, ಕೆಲಸವನ್ನು ಬಲಾರ ಮಾಡ್ತೀನಿ. ಅದ್ರ ಬಗ್ಗೆ ನಂಬಿಕೊಂಡು ಹೋಗಿ ನೋಂದ್ಕೊಂಡ್ರಿ. ಯುಗಾದಿ ಅಮಾವಾಸ್ಯೆಗೆ ತಿಳಿಸೀನಿ, ಮನೆ ಮನೆ ಗುಡಿ ಕಟ್ಟನ್ನು ಹೇಳಿಬಿಟ್ಟಿನಿ. ಈ ವರ್ಷ ಹೊರಪೈತಪ್ಪ ಸಮಾಧಾನತಿ ಶಾಂತಿ ಎಲ್ಲರೂ ಹೊರಬೇಡ್ರಿ ಅಂತ ಹೇಳಿ ಎಲ್ಲ ಬೀಜ ಹಾಕ್ರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಆದ್ರೆ ಕೆಂಪು ಕಾಳು ಮಿಂಚುತ್ತಪ್ಪ ಅಂತಲೂ ಹೇಳೀನಿ. ಅದನ್ನ ಜಾಸ್ತಿ ಇಟ್ಕೊರಿ, ವಿಡಿಯೋ ಮಾಡ್ಕೊಂಡು ಇಟ್ಕೊರಿ. ಆ ಪ್ರಕಾರ ಮುಂದೆ ಮಾಡಿ ಕೃಷಿ ಹೋದ್ರಿಗೂ ಸುಳ್ಳೈತಂತ ಪೇಪರ್ನಾಗ ಕೊಡ್ಬೇಕು. ಅಂದವ್ರು ಯಾರು ಅಂತ ಹೇಳಿ ಲೋನ್ ಕೊಡ್ರಿ. ಮುಂಬೈದೊಂದು ಕೇಸ್ ಬಂದೈತಿ ಕರೀರಿಪ್ಪ. ಮುಂಬೈದಿಂದ
ಮುಂಬೈನವರು ದೊಡ್ಡ ರೋಗ ಹತ್ತಿ ಬಂದದ್ದು ಆರಾಮಾಗಿ ಮುಂಬೈಯಿಂದ ದೊಡ್ಡ ರೋಗ ಆಗಿ ಬಂದಿತ್ತು ಈಗ ಆರಾಮಾಗಿ ಬಂದದ ಕೇಸ ಈ ಬೂದಿ ಪವಾಡದೊಳಗೆ ಒಂದು ದೊಡ್ಡ ಪವಾಡ ಮಾಡಿದ್ದೆ ಕರೀರಿ ಬಂತು ಕರೀರಿ ಗ್ರಂಥದಾಗ ಏನಿದ್ರೆ ಅವ್ರು ಯಾರು ಯಾವ್ದು ಬಂತು ಯಾವ್ದು ಏನಾದ್ರು ಸಿಗೋದ್ರು ಯಾವ್ದು ಆಯ್ತಲ್ಲ ಏನಾದ್ರು ಯಾಕೆ ಕಾಯ್ಕಾಣ ಬೇಕಾಕಪ್ಪ ಅವರು ಏನು ಏನು ಮುಂಬೈದವ್ರ ಕೇಸ್ ಕರೀರಿ ಲಂಚ್ ಕೊಡ್ರು ನೀವು ಬಾಗಲ್ದಾರ ಮುಂಬೈ ಹತ್ತಿರದಕ್ಕೆ ಇದಕ್ಕೆ ತರಬೇಕೇಳ್ರಿ ಕೊಡ್ರಿ ಬಣ್ಣ ಇನ್ನೂ ನನ್ನ ಆರಾಮ ಮಾಡಿಯಪ್ಪ ಅಂತ ತಿಳಿಸಿದ್ರು ಹೇಳವ ನಿನ್ನ ಆರಾಮಾಗಿ ಅಂತ ಇನ್ನೂ ಆರಾಮಾಗ್ಯಪ್ಪ ಅಂತ ಹೇಳ್ಕೊತೀನಿ ನಾವು ಇನ್ನೂ ಆರಾಮ ಮಾಡಪ್ಪ ಅನ್ನೋದ್ರಿಂದ ಅಲಸಾವಲಿ ಅಂತ ತಿಳಿಸಿದ್ರು 3 ಗಂಟೆಯಲ್ಲಿ ಎಲ್ಲರಿಗೆ ಮೈ ತೋರಿಸಂತ ಹೇಳ್ರಿ ಮೈ ತೋರ್ಸ ನೋಡಪ್ಪಣ ಏನಪ್ಪ ಬಂದವ ದೊಡ್ಡ ಪ್ರಮಾಣ ಇರ್ತದ ಒಂದು 4 ಮಂದಿ ಇಟ್ಕೊಂಡ್ ಬಂದ್ರು ಇನ್ನೂ ಆರಾಮ ಮಾಡ್ತೀನಪ್ಪ ಅಂತ ಬೇಡ ನನ್ನ ಮೊಹರಂ ಖುಷಿಯಿಂದ ಬಂದು ಮೊಹರಂ ಮಾಡು ಪ್ರಸಾದ ಕೊಡಿ ಅವ್ರಿಗೆ ಎಲ್ಲರಿಗೆ ಮೊರ ಮಾವನ ಮೊರ ಮೊರ ಆಯ್ತು ನಂಬಿಕೆ ಏನೈತಿ ಇಂಥ ಕೆಲಸ ಮಾಡ್ತದೆ ನಮ್ಮಲಿಲ್ಲ ಅದು ಬೆಂಕಿಯಾಗಿ ಸುಡುತ್ತದೆ ಒಂದು ನಿಂಬೆ ತೋರಿ ನನ್ನೊಂದು ಕೆಲಸ ಆಗೋದೈತಿ ಅದು ಆಗುತ್ತಿಲ್ಲ ಅಂತ ಕೇಳಕ್ ಬಂದ್ರು ಒಬ್ರು ಸರಿಯಾಗಿ ಕೆಲಸ ಆಗುತ್ತಂತ ಕೆಲಸ ಆಗತ್ತ ಅದಕ್ಕೆ ಹಾಕೋರಿ ಸರಿ ಮಾಡ ಕಣ್ಣಗಾಗುದಿಲ್ಲ ಮಾಡು ಬೆಂಕಿ ಹಚ್ಚಿದ್ದು ಕಣ್ಣಗಾಗುದಿಲ್ಲಪ್ಪ ದೇಶಕ್ಕೆ ದೇಶನ ಹಾಳಾಗಿ ಹೋಗತಿ
ಒಬ್ಬರಿಬ್ಬರಲ್ಲ ದೇಶಕ್ಕೆ ದೇಶ ಹಾಳಾಗುತ್ತೆ. ಮೊಹರಂದಾಗ ಹೇಳಿನಿ ಯುದ್ಧ ಚಲೋ ಆಗುತ್ತಪ್ಪ, ಯುದ್ಧ ಚಲೋ ಆಗುತ್ತೆ. ತಣ್ಣಗೆ ಮಾಡಕ್ ಬರುದಿಲ್ಲ. ಏನ್ ಮಾಡಕ್ ಬರ್ತೈತಿ, ನೀ ಮನಸ್ಸು ಮಾಡು. ದೇಶಕ್ಕೆ ದೇಶ ಹಾಳಾಗೋಗ್ತೈತಿ. ಒಬ್ಬರಿಬ್ಬರು ಅಲ್ಲ, ಮೂರಲ್ಲ, ಎಲ್ಲರೂ ಒಕ್ಕಟ್ಟಾದ್ರೆ ತಣ್ಣಗೆ ಮಾಡ್ತೀನಿ. ಹ್ಯಾಂಗ ಒಕ್ಕಟ್ಟು ಮಾಡೋ ಮುಂಚೆ ನೀನ ಎಲ್ಲರೂ ಒಕ್ಕಟ್ಟಾಗ್ಲಿಲ್ಲ ಅಂದ್ರೆ ಕೆಡಗಾಲ ಭಾಳ ಐತಿಪ್ಪ. ಒಕ್ಕಟ್ಟಾಗೋ ಮುಂಚೆ ನೀನ ಹಾಕ್ಬಿಟ್ರಲ್ಲ. ವಿನೋದ್ ಗೌಡ್ರಿ ಹೇಳ್ರಿ. ಈಗ 1 ವಾರ 2 ವಾರದಿಂದ ಹೇಳಿನಿ, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳೀನಿ. ವಿನಾಶ ಆಗಕ್ಕೆ ಹತ್ತಿಲ್ಲ. ವಿಪರೀತ ಬುದ್ಧಿ ನಾವು ಆಗೈತದ. ಈಗ ಅದೇನು ಮತ್ತದಲ್ಲ ಏನಲ್ಲ, ಸುಮ್ಮ ಮಾಡ್ಕೊಂಡದ್ದು, ಸುಮ್ಮ ಆದದ್ದು, ಉದ್ದೇಶ ಪೂರ್ವಕ ಅಲ್ಲ. ಅದು ಸುಮ್ಮ ವಿನಾಶದ ಕಾಲಕ್ಕೆ ಆ ಬೂದ್ಯಾಗ ಒಂದು ನಿಂಬೆಹಣ್ಣು ಹೇಳ್ರಿ, ಅದನ್ನ ತಗೊಂಡು ಹೋಗಿ ಹೊರಗೆ ಮ್ಯಾಕ್ ಹೋಗೋದು ಬಿಡ್ರಿ. ಅದನ್ನ ಯಾರು ಒಗಿಬೇಕಲ್ಲ, ನಾವಂತ ಹೊರಗ ನೀವ ಹಿರಿಯರ ಒಗಿಬೇಕು. ನಾವು ಹೊರಗೆ ಹೋಗಲ್ಲಲ್ರಿ, ಮಾರ್ಲಿಕ್ಕಂತ ಒಗಿಲಿಕ್ಕಂತಾನೆ ಮತ್ತದು ವಿನಾಶ ಕಾಲೇ ವಿಪರೀತ ಬುದ್ಧಿ. ಅಲ್ಲ ಹೊಡಿಸುತ್ತೀವಿ ಬಿಡು, ಶಾಂತ ಆಗುವಂಗಿದ್ರೆ ಹೋಗುತ್ತೇವೆ. ಮತ್ತೆ ಇದು ಹಚ್ಚಿ ಉರುವಂಗಿದ್ರೆ ಅದನ್ನ ಯಾಕೆ ಒಗಿಬೇಕು? ಉಳಿತೈತಿ, ಮಾಡೇ ಮಾಡುತ್ತೆ. ಒಂದು ಮ್ಯಾಲಿನ ಮೇಲೆ ಹೋಗೋದೈತಿ, ಅದಕ್ಕೆ ಹೊರಗೆ ಹೋಗಿ ಒಂದು ನಿಂಬೆಹಣ್ಣು ಮ್ಯಾಕ್ ಹೋಗೋದು ಬಿಡ್ರಿ. ಮ್ಯಾಗ ಹೋಗುದ್ರೆ ಶಾಂತ ಆಗತ್ತ ಅಂದ್ರೆ ಹೋಗುತ್ತೀವಿ. ಅದು ಶಾಂತ ಆಗೋದು ಇಕ್ಕಟ್ಟು ಹೇಳ್ತೀನಿ. ಅದೇ ನಾವು ಒಗದಿಂದ ಏನು ಹೇಳ್ತೀವಿ, ನೀವು ಒಗದ್ರಿಲ್ಲ ಅಂತ ನಾವು ಮ್ಯಾಗ ಮುರ್ಕೊಂಡಿರ್ತೀವಿ. ನೋಡೋಣ ನೋಡ್ರಿ. ಹೇಳ್ರಿ. ಶಾಂತ ಆಗುವಂತ ಮಾಡು. ನಾ ಅನ್ನುವಂಥದ್ದು ತುಂಬಿಕೊಂಡು ಹೊಟ್ಟೆನಾಗ ಅದು ಹೆಂಗೆ ಶಾಂತ ಆಗುತ್ತಪ್ಪ? ಅಂದ್ರೆ ಏನ್ ಮಾಡ್ರಿ, ಎಲ್ಲರೂ ನಾ ಅನ್ನವ್ರ, ನೀ ಅನ್ನವ್ರು ಎಲ್ಲಿದಾರ? 3 ಕೊಬ್ಬರ ಸುಲ್ತಾರೋ ಇಲ್ಲ. ನಾ ಅನ್ನುವಂಥದ್ದು ತುಂಬಿಕೊಂಡು ಹೊಟ್ಟೆನಾಗ ಅದು ಶಾಂತ ಆಗುದಿಲ್ಲ. ಅದಕ್ಕೆ ಒಂದು ನಿಂಬೆಹಣ್ಣು ಒಗದ್ ಬಿಟ್ರೆ ಅದು ಮ್ಯಾಲಿನ ಮೇಲೆ ಕಳಿಸ್ತೀನಿ, ಆಮೇಲೆ ಶಾಂತ ಆಗುತ್ತೆ. ಅದು ಮ್ಯಾಲಿನ ಮೇಲೆ ಕಳಿಸ್ತೀನಿ, ಆಮೇಲೆ ಶಾಂತ ಆಗುತ್ತೆ. ನೋಡ್ತೀರಿ, ಈಗ ಮಾಡ್ಕೊಡಕ್ಕ ಹೊರಗೆ ಬರುದಿಲ್ಲ. ಒಂದು ನಿಂಬೆಹಣ್ಣು ಬೂದ್ಯಾಗ ಇಟ್ಟು ಹೊರಗೆ ಹೋಗಿ ಒಗದ್ ಬರೀ ಸದ್ಯಕ್ಕೆ. ಈಗ ಹೊರಗೆ ಹೋಗಿ ಹೋಗಕ್ ಬರುದಿಲ್ಲ. ಈಗ ನಾ ಹೇಳ್ದಂಗೆ ಕೇಳಿದ್ರೆ ಆಗುತ್ತದು, ನೀವ್ ಹೇಳ್ದಂಗೆ ಕೇಳುದಿಲ್ಲ. ನಾವು ಹೊರಕ್ ಹೋಗಿ ಬರುದಿಲ್ಲ ಅಲ್ರಿ. ಅದು ಇನ್ನೊಂದು ನೋಡ್ರಿ, ಒಂದು ಮಾತು ಕೇಳ್ದೆ, ಹಂಗ ಆದಾಗ ಆಗತ್ತ. ಇಲ್ಲ ಅಂತಂದ್ರೆ ಕೆಡಗಾಲ ಭಾಳ ಈ ಒಗದ್ ಬಿಡ್ರಿ ಸದ್ಯಕ್ಕೆ ಹೋಗಿ. ಹೌದು, ಯಾರು ಇಲ್ಲಿ ಗಜ್ಜಿಗೆ ನಿಂತವ್ರು ಹೊರಗೆ ಹೋಗಕ್ ಬರುದಿಲ್ಲ. ನೀವು ಹಿರಿಯರಿಗೆ ಹೇಳಿ ಮಾಡ್ತೀವಿ. ಇಲ್ಲಿ ಆಚಾರ ವಿಚಾರಗಳನ್ನ ನಾವ ಮುರುತ್ತೀವಿ. ಮಾಡಿದವರು ನಾವ, ಮುರವರು ನಾವ, ನಮ್ಮ ಕಡೆಯಿಂದ ಮಾಡಿಸ್ಬೇಕಂತ ನೇಮಬದ್ಧ ಮಾಡಿದವನು ನೀನ, ಮಾಡೋರು ನಾವು, ಮತ್ತೆ ಹೊಳ್ಳಿ ಮುರಿಸವನು ನೀನ. ನಾವು ನೀವು ಮುರಿ ಅಂದ್ರೆ ನಾವು ಮುರುದು ಬೇಡ. ಇಲ್ಲಿ ನೇಮನ ನಾವು ಎಂದೂ ಬಾಗಿಲ ದಾಟಿ ಹೊರಗೆ ಹೋಗಿಲ್ಲ. ಗದ್ದಿಗೆ ನಡೆದಾಗ ನನ್ನ ಕೈಗಾರ ಕೊಟ್ರಿಪ್ಪ. ಎಲ್ಲರೂ ಒಂದಾಗತ್ತ, ಇಕ್ಕಟ್ಟು ಅದನ್ನ ಮಾಡಿಸ್ತೀವಿ. ಸರಿ, ನನ್ನ ಕೈಗೆ ನಿನ್ನ ಕೈ ಕೊಡೋದು ಒಂದ, ಮ್ಯಾಗ ಹೋಗೋದು ಒಂದ, ಎಲ್ಲ ಒಂದ. ಮುಂದೆ ನೋಡು. ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಮತ್ತೊಬ್ಬರು ಭಕ್ತರು 22 ವರ್ಷದಿಂದ ಬರ್ತಿದ್ದಾರಂತೆ. ಇವ್ರಿಗೂ ಕೂಡ ಕೇಳೋಣ. ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇಲ್ಲಿ ನೀವು ಬರಕತ್ತು 22 ವರ್ಷ ಐತ್ರಿ. ಈ 22 ವರ್ಷದಾಗ ನೀವು ಅಜ್ಜಾರ ನಿಮ್ಮ ಕಷ್ಟನ ಯಾವ ರೀತಿ ಪರಿಹಾರ ಮಾಡಿದ್ರಿ?
ನನಗಿಲ್ಲಿ ಬಂದೆ 2 ಗಂಡು ಮಕ್ಕಳು ಆದ್ರಿ. ನನಗೆ ನೌಕರಿ ಆತ್ರಿ ಬ್ಯಾಂಕ್ನಾಗ. ಈಗ ನಾನು ನೌಕರಿ ಮಾಡ್ತೇನೆ ಹೆಬ್ಬಲ್ ನನ್ನ ಮುತ್ತನಿಂದ ರೀ. ಇಲ್ಲಿ ಆ್ಯಕ್ಚುಲಿ ನಾವು ಗೋವಾದಿಂದ ಬರ್ತೀವಿ ರೀ. ಪ್ರತಿ ಅಮಾವಾಸ್ಯೆಗೆ ಯಾವಾಗ ಮನ್ಸು ಬರೋದನ್ನ ಬರ್ತೀವಿ ರೀ. ಹೆಬ್ಬಲ್ ಅಜಾರಂತ ಮಹಿಮಾ ಭಾಳ ದೊಡ್ಡೈತಿ ರೀ. ನಮ್ಮ ಭಾಳ ಅಂದ್ರೆ ಎಷ್ಟು ನಮ್ಮ ಕಷ್ಟ ಪರಿಹಾರ ಆಗೈತೆ ರೀ. ಈಗ ಹೇಳಿದ್ರೆ ನಮಗೂ ಒಂದು ದಿವಸ ಒಂದು ರಾತ್ರಿ ಆಗಂಗಿಲ್ಲ ರೀ. ಅಂದ್ರೆ ಯಾವ ರೀತಿ ಕಷ್ಟಗಳಿತ್ತು ಸರ್? ಭಾಳ ತ್ರಾಸ. ನಮ್ಗೆ ಮನ್ಯಾಗ ತ್ರಾಸ ಇತ್ತು ರೀ. ನಮ್ಮ ತಾಯಿ ಇಲ್ಲಿ ಬರಾಕಂದ್ರೆ ನಮ್ಮ ತಾಯಿದ ಪುಣ್ಯದ ನಾವು ಇಲ್ಲಿ ಬರ್ತೀವಿ. ನಮ್ಮ ತಾಯಿಗೆ ಊರಾಗ ಯಾರು ಹೇಳಿದ್ರಿ ಹಿಂಗೆ ನೀವು ಹೆಬ್ಬಳ್ಳಿ ಹೋಗ್ರಿ ನಿಮ್ಗೆ ಚಲೋ ಆಗ್ತದಂತ. ನಮ್ಮ ತಾಯಿದಿಂದ ಇದು ನಮ್ಮ ಹೆಬ್ಬಳ್ಳಿ ಅಜಾನಿಂದ ನಮ್ಮ ಭೇಟಿ ಆಗೈತಿ. ಅಂದರೆ ಮನೆ ಪರಿಸ್ಥಿತಿ ಅಟ್ಟೆ ನಮ್ಗೇನು ತ್ರಾಸ ಇದ್ದಿಲ್ಲ ರೀ. ಸ್ವಲ್ಪ ನಮ್ಮ ತಮ್ಮ ಹೊರಗಿನ ದೇಶ ಹೋಗೋದ ಮನ್ಸು ಮಾಡಿದ್ರಿ. ನಾವು ಬ್ಯಾಡ ಅಂದ್ರೆ ಹ್ಞೂ ಅನ್ನೈತ್ರಿ. ಅದ್ರಾಗ ನಮ್ದು ಕುಟುಂಬದಾಗ ಸ್ವಲ್ಪ ದೊಡ್ಡ ಸಮಸ್ಯೆ ಬಂದಿದ್ರಿ. ಇಟ್ಟು ಅಟ್ಟಲಿಂದ್ರೆ ಬಾ ಅಂದ್ರೆ ಬಾ ಜೀವನ ಭಾಳ ತ್ರಾಸ ಬಂದ್ರಿ. ಹೆಬ್ಬಳ್ಳಿ ಬಂದ್ರೆ ನಮ್ಮೆಲ್ಲ ಕಷ್ಟ ನಮ್ಮದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆತ್ರಿ ಈ ಮುತ್ತಂದಿಂದ ರೀ. ಅಂದರೆ ಇಲ್ಲಿ ಯಾವ ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಸರ್ ಅಜ್ಜ ನಿಮಗೆ ತಿಳಿದಿರೋ ಪ್ರಕಾರ? ಯಾವ್ದು ರೀ ಮೆಡಿಕಲ್ ಆಡ್ರಿ, ಮನಿದ ಆಸ್ತಿದ, ನಿಮ್ದು ಲೈಫ್ ಏನು ಬೇಕಾದ ಬರ್ರಿ. ಅಂದರೆ ಮನುಷ್ಯನ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ ಇದೆ ಪರಿಹಾರ ಆಗ್ತೈತಿ. ಇಲ್ಲಿ ವಿಶ್ವಾಸ ನಂಬಿಕೆ ಇಟ್ರಿ ಬರ್ರಿ, ನಿಮ್ಮ ಕೆಲಸ ಹೆಂಗೆ ಆಗ್ತದೆ ನೋಡ್ರಿ. ಇಲ್ಲಿ ಒಂದು ವಿಶ್ವಾಸ ನಂಬಿಕೆ ಭಕ್ತಿ ಬೇಕ್ರಿ. ನೀವು ಯಾವ ಬೇಕಾದ್ರೆ ಜಾತಿ ಇದ್ರಿ, ಇಲ್ಲಿ ಭೇದ ಭಾವ ಇಲ್ರಿ. ಇದು ಒಂದು ದೊಡ್ಡ ಮುಖ್ಯ ಇದ್ರಿ. ಜಾತಿ ಭೇದ ಭಾವ ಏನಿಲ್ರಿ. ಒಂದು ಇಲ್ಲಿ ಮನುಷ್ಯತ ಅಂದ್ರೆ ನಮ್ಮ ಇದ್ರಾಗ ಹೇಳ್ತಾರೆ ಇನ್ಸಾನಿಯತ್ ಇಲ್ಲ ಐತ್ರಿ. ಎಲ್ಲ ಕೂಡಿ ನಮ್ಮ ಇಲ್ಲಿ ಹೆಬ್ಬಳ್ಳಿನ ಮುತ್ತದಿಂದ ಎಲ್ಲರೂ ಚಲೋ ಆಗೈತಿ. ಅಂದ್ರೆ ಇದು ಹೆಬ್ಬಳ್ಳಿ ಬರ ಅಂದ್ರೆ ಇಲ್ಲಿ ಮನಸ್ಸಿನಾಗ ಕೆಟ್ಟ ಬರ್ತಾರೆ ರೀ, ಅಳ್ಕೋದು ಬರ್ತಾರೆ, ನಕ್ಕೋದು ಹೋಗ್ತಾರೆ. ಇಲ್ಲಿ ಪರಿಹಾರ ಆಗ್ತದೆ. ಈಗ ನಾ 22 ವರ್ಷ ನೋಡತ್ತೀನಿ ರೀ. ದೊಡ್ಡ ಪೇಷಂಟ್ ರೀ, ಡಾಕ್ಟರ್ ಬರೆದು ಕೊಡ್ತಾನೆ ಹಿಂಗೆ ಮಾತ್ರ ನಿಮ್ಗೆ ಚಲೋ ಆಗಂಗಿರುತ್ತೆ. ಇಲ್ಲಿ ಬಂದು ಚಲೋ ಆಗೈತೆ. ನಮ್ಮ ದೋಸ್ತ ಅವ್ರು ಡಾಕ್ಟರ್ ಬರೆದು ಕೊಟ್ರಿ ನಿಮಗೆ ಮಕ್ಕಳು ಆಗಲ್ಲಂತ. ನಾ ಇಲ್ಲಿ ಹೆಬ್ಬಳ್ಳಿಗೆ ಅವ್ರು ಭೇಟಿ ಆದ್ರಿ, ಅವ್ರಿಗೆ 2 ಮಕ್ಕಳು ಅದಾವ. ಡಾಕ್ಟರ್ ಬರೆದು ಕೊಟ್ಟರಿ ಇನ್ನು ಮುಂದೆ ನಿಮ್ಮ ಮಕ್ಕಳು ಆಗತ್ತೆ. ಇಲ್ಲಿ ವಿಶ್ವಾಸ ನಂಬಿಕೆ ಇಟ್ಟರೆ ಯಾವತ್ತು ನಿಮ್ಮ ವೈದ್ಯರಿಂದ ಆಗದೆ ಇರೋದು ಇಲ್ಲಿ ಆಗಿದೆ ಅಂತ ಇನ್ನೂ ಬೇಕಾಗಿ ಕೇಳ್ರಿ ಬಾ ಮಂದಿರಿ. ನಾವೊಂದು 20-40 ವರ್ಷ ಇಲ್ಲಿ ಬರಾಕ್ತಾರೆ ರೀ. ಕೆಲವು ಮಂದಿ ನಾವು ಅದ್ರ ಮುಂದೆ ನಾವು ನೋಡ್ತೀವಿ ಎಂಥ ಕಷ್ಟ ಬರ್ತಾರಲ್ಲ, ಆದ್ರೆ ನಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಬರಂಗಿಲ್ಲ. ಅಷ್ಟು ದೊಡ್ಡ ಆಗುತ್ತೆ. ವಿಶ್ವಾಸ ನಂಬಿಕೆ ಹುಟ್ಟು ಬಂದ್ರೆ ಮನುಷ್ಯ ಕೈ ಬಿಡಂಗಿಲ್ಲ ಸರ್. ಈ ಬೂದಿ ಭಾಳ ಕರಿಷ್ಮ ಐತ್ರಿ, ಭಾಳ ಪವಾಡ ಮಾಡೈತ್ರಿ, ಮಾಡ್ತೈತ್ರಿ. ಈಗ ಕಲಿಯುಗದಲ್ಲಿ ಅಷ್ಟೊಂದು ದೇವರ ನಂಬಲ್ಲ ಸರ್ ಯಾರು. ಈಗಿನ ಅಂದರೆ ಎಜುಕೇಷನ್ ಸಿಸ್ಟಮೇ ಆಗಿದೆ ಸರ್. ಎಸ್ ಎಜುಕೇಷನ್ ಸಪ್ರೇಟ್ ರೀ. ಇದು ದೇವ್ರು ನಮ್ದು. ಎಜುಕೇಷನ್ ನಿಮ್ಗೆ ಸಿರ್ಫ್ ನಿಮ್ಗೆ ಮಾಹಿತಿ ಕೊಡ್ತೈತಿ. ಅನುಭವ ಅಂದ್ರೆ ಇಲ್ಲಿ ಬರ್ಬೇಕು, ದೇವ್ರ ಬಗ್ಗೆ ತಿಳ್ಕೊಬೇಕು, ಇಲ್ಲಿ ಬರ್ಬೇಕು. ಎಜುಕೇಷನ್ ನೀವು 1ನೇ ಏನು ಕಲಿತಾರ ಪಾಠ, ಇಲ್ಲಿ ಬಂದು ನಿಮ್ಗೆ ಗೊತ್ತೈತಿ ಎಷ್ಟು ಮಂದಿ ಕಷ್ಟ ಪರಿಹಾರ ಆಗ್ತದೆ. ಜಗತ್ತು ನಾವೇ ಬಾ ಅಡ್ಯಾಡಿವ್ರಿ, ರೊಕ್ಕ ತಗೊಂಡು ಅಡ್ಯಾಡಿ ನಾವು. ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಅದೇನು ಬಿಡು ದೇವರ ಹಂಗೆ ನಂಬ್ತಾರೆ ಹಿಂಗೆ ನಂಬ್ತಿರ್ತಾರೆ. ಇಲ್ಲಿ ಬರೋ ನಂಬಿಕೆ ಬರ್ತಾ ಸರ್ ಅವ್ರಿಗೆ? ಹೌದು. ಇಲ್ಲಿ ಪವಾಡ ಮಾಡೋ ತೋರ್ಸ ಇಟ್ಟು ವಿಶ್ವಾಸ, ಇಲ್ಲಿ ಭಕ್ತಿ ಐತ್ರಿ. ಇಲ್ಲಿ ಅವ್ರು ಏನು ಮನಸ್ಸು ಬರ್ತಾರೆ, ಭಕ್ತಿಲಿನ ಬರ್ತಾರಲ್ಲ ಅವ್ರು ಅದು ಹೆಬ್ಬನ ಅಜಾರ್ ಯಾವಾಗ ಕೈ ಬಿಡಂಗಿಲ್ಲ ಸರ್. ಈಗ ಸಾಕಷ್ಟು ಕಡೆ ಅಂದರೆ ಜ್ಯೋತಿಷ್ಯ ಹೇಳಿ ನಿಮಗೆ 5,000 ಕೊಟ್ಟರೆ ಈ ರೀತಿ ತಾಯ್ತ ಮಾಡ್ಕೊಡ್ತೀನಿ, ಆ ರೀತಿ ಇದು ಮಾಡ್ಕೊಡ್ತೀನಿ ಅಂತಾರೆ. ಇಲ್ಲಿ ಯಾವ ರೀತಿ ಇದೆ ಸರ್? ಇಲ್ಲಿ ಏನಿಲ್ಲ. ಇಲ್ಲಿ ₹1 ಇಲ್ಲಿ ನಿಮ್ಮ ಹೆಬ್ಬಳ್ಳಿ ಇಲ್ಲಿ ನೀವು ಬರ್ತೀರಿ, ನಿಮ್ಮ ಕೆಲಸ ಅಂದ್ರೆ ಆದ್ರೆ ನೀವು ಸಕ್ರೆ ಹಂಚಿ ಅಂತಾರೆ. ₹1 ಏನಿಲ್ಲ ಇಲ್ಲಿ. ವಿಶ್ವಾಸ ನಂಬಿಕೆ ಇಲ್ಲಿ ಎಂಥ ಮಾತೇ ಇಲ್ಲ ಇಲ್ಲಿ. ಅಂದರೆ ಕೆಲಸ ಆದ್ಮೇಲೆ ರೊಕ್ಕ ಹೆಂಗೆ? ಏನಿಲ್ಲ ಅಂತ ಏನು ಪ್ರಶ್ನೆ ಬರಂಗಿಲ್ಲ, ಇಂತೇನು ಆಗಲಿಲ್ಲ. ಎಲ್ಲ ಸುಳ್ಳು ಮಾತ್ರ. ಅದು ಭಕ್ತಿಯಿಂದ ಏನು ಕೆಲಸ ಆಗ್ತದೆ ಸಕ್ರೆ ಹಚ್ಚಿ ಅಟ್ಟ ಅಂತಾರೆ ಸರ್. ಈಗ ಸಾಕಷ್ಟು ಜನ ಬಂದಿರ್ತಾರೆ, ಅಂದರೆ 20 ವರ್ಷ 25 ವರ್ಷ ಮಕ್ಕಳು ಆಗದೆ ಇರೋರು ಇರ್ತಾರೆ. ಇಲ್ಲಿ ಮಕ್ಕಳು ಆಗಿದೆ ಅಂತ ನಿಜಾನ ಸರ್? ನಿಜ. ಇಲ್ಲಿ 60 ವರ್ಷ ಮುದುಕರ್ಗೆ ಕೊಟ್ಟಾರೆ. ನಾ ಕಣ್ಣು ನೋಡಿ 60 ವಯಸ್ಸು ಅವ್ರಿಗೆ ಮಕ್ಕ ಕೊಟ್ಟಾರ. ಸಾಕಷ್ಟು ಅಷ್ಟೇ ಐತಿ, ಮುದುಕಾದ್ರಿ ಅವ ಇಲ್ಲಿ ಬಂದ್ರೆ ಮಕ್ಕ ಕೊಟ್ಟಾರ. ಇಲ್ಲಿ ಭಕ್ತಿ ವಿಶ್ವಾಸ, ಇಲ್ಲಿ ಕೆಲಸ ಆಗ್ತದಂತೆ. ಚಲೋ ಭಾವನೆ ಬರ್ರಿ, ನಿಮ್ಮ ಕೆಲಸ ಆಗ್ತೈತಿ. ಈಗ ನಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡತ್ತೀನಿ ರೀ ಸರ್. ಅಂದರೆ ಇಲ್ಲಿ ಯಾವ ವಾರ ದೇವ್ರು ಹೇಳ್ತಾರೆ ಸರ್ ಅಜ್ಜಾರ? ಇಲ್ಲಿ ಬೆರೆಸ್ತಾರೆ ರೀ, ಆಯ್ತಾರೆ ರೀ, ಅಮಾವಾಸ್ಯೆ. ವರ್ಷಕ್ಕೆ ಒಂದ್ಸಲ ಅಂದ್ರೆ ಮೊಹರಂ ಇಲ್ಲಿ ಮುಂದೆ
3 ದಿವಸ ಆಗ್ತೈತೆ ರೀ. ಅಂದರೆ ಇಲ್ಲಿ ಮೊಹರಂ ಹಬ್ಬನೇ ದೊಡ್ಡದಾಗುತ್ತೆ ಸರ್. ಅದಕ್ಕಿಂತ ಭಾಳ ದೊಡ್ಡ ಇಂಥ ಮೊಹರಂ ಎಲ್ಲಿ ನಾವು ನೋಡಿಲ್ಲ, ಎಲ್ಲಿ ಮುಂದೆ ನೋಡ್ತಿಲ್ಲ ರೀ. ಬಾ ಅಂದ್ರೆ ಇಲ್ಲಿ ಭಕ್ತರೇನು ಬಂದು ಮಾಡ್ತಾರಲ್ಲ ಅದು ಖುಷಿ ಐತೆ. ಓಕೆ. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತೀರಾ ಸರ್? ಭಕ್ತ ಇಟ್ಟಿದ್ರೆ ನಿಮ್ಗೆ ಎಂಥಾರು ಕಷ್ಟ ಬರಲಿ, ಮನಸ್ಸನ್ನ ಇಟ್ಕೊಂಬರ್ರಿ, ಭಕ್ತಿಲಿ ಬರ್ರಿ, ದುಡುಕ್ರಿ, ನಿಮ್ಗೆ ಸಿಗ್ತೈತೆ ಅಂತ ನಮ್ಮ ಆಸೆ ಐತೆ. ನಮ್ಮದು ಕೆಲಸ ಆಗೈತೆ ರೀ, ನಿಮ್ಮದು ಕೆಲಸ ಆಗ್ತೈತೆ. ನಾವು ವಿಶ್ವಾಸ ನಂಬಿಕೆ ಬಂದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ಹಾಂ ಸರ್. ನಾನು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ನಿವಾಸಿ ಆಗಿದ್ದೀನಿ ಸರ್. ಹಾಂ ಸರ್. ನಮ್ಮ ತಾಯಿಯವರಿಗೆ ಹೊಟ್ಟೆನ ಕಳ್ಳು ತೆಗೆದು ಕಿಶಿಂದ ಹೊಟ್ಟೆಗೆ ಹಾಕಿದ ಟೈಮಿಗೆ ನಾನು ಬೇಡ್ಕೊಂಡಿದ್ದೆ. ಆ ಅಜ್ಜನ ಆಶೀರ್ವಾದದಿಂದ ನನ್ನ ತಾಯಿ ಉಳಿದಿದ್ದಾರೆ ಸರ್. ಆ ಉದ್ದೇಶದಿಂದ ನಾನು ಅಜ್ಜರಿಗೆ ಕಿರುಋಣಿ ಆಗಿರ್ತೀನಿ. ನಾನು ದೃಷ್ಟಿವಿಕಲಚೇತನ ಆಗಿದ್ದು ಅಜ್ಜರ ಆಶೀರ್ವಾದದಿಂದ ನಾನು ಬಿಜಾಪುರದಲ್ಲಿ ಒಂದು ಆಟಿನ್ಕೆ ಸಾಮಾನನ್ನು ಮಾರಕತ್ವ ನಾನು ವ್ಯಾಪಾರ ನಡೆಸ್ತಾ ಇದ್ದೀನಿ. ಅಜ್ಜಾರು ಹೇಳಿದ್ದಾರೆ, ನೀ ಇದೇ ಇದ್ರೊಳಗಡೆ ನೀನು ಉದ್ಧಾರ ಆಗ್ತೀಯ ಹೋಗು ಅಂತ ಹೇಳಿದ್ರು. ಇದೇ ರೀತಿಯಾಗಿ ನಮ್ಮ ತಾಯಿಯವ್ರ ಮುಂದೂ ಕೂಡ ಏನು ಹೇಳಿದ್ರು ಅಂದರೆ, ಈಗ ದೃಷ್ಟಿವಿಕಲಚೇತನ ಆಗಿದ್ದಾನಪ್ಪ, ಇವನು ಮುಂದೆ ಬರ್ಬರ್ತಾ ಇವನಿಗೆ ದೃಷ್ಟಿ ಬರುತ್ತೆ ಅಂತ ಹೇಳಿದ್ರು. ಅದೇ ಅಂದಿದ್ದ ಪ್ರಕಾರ ನನಗೆ ಸ್ವಲ್ಪ ದೃಷ್ಟಿ ಬರ್ತಾ ಇದೆ. ಅಜ್ಜ ಅವ್ರ ಮ್ಯಾಗೆ ನನಗೆ ತುಂಬ ಅಪಾರದ ಒಂದು ನಂಬಿಕೆ ಇದೆ. ಆ ಉದ್ದೇಶದಿಂದ ನಾನು ಈಗ ನನ್ನ ಮದುವೆನೂ ಕೂಡ ಆಯಿತು. ಅಜ್ಜವ್ರು ಹೇಳಿದಂತೆ ಮದುವೆ ಆದ ತಕ್ಷಣ ನಾನು ನನ್ನ ಮನೆಯವ್ರಿಗೆ ಕರ್ಕೊಂಡು ಬಂದಿದ್ದ ತಕ್ಷಣ 5 ಅಮಾವಾಸ್ಯೆ ಬಾ ಅಂತ ಹೇಳಿದ್ದಾರೆ. 5 ಅಮಾವಾಸ್ಯೆ ಬಂದಿದ್ದ ತಕ್ಷಣ 5 ಲಿಂಬೆಯನ್ನು ಕೊಟ್ಟರು. ಪ್ರತಿ ಅಮಾವಾಸ್ಯೆ 1 ಲಿಂಬೆಯನ್ನು ತೊಗೊಂಡು ಬಂದು ನನ್ನ ಹತ್ರ ಗದಿಗೆ ಹತ್ರ ಇಟ್ಕೇಶಿಂದ ನೀವು ನಿಮ್ಮ ನಮಸ್ಕಾರ ಇದು ಮಾಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಕೇಶಿಂದ ಕೇಳಿದ್ರು. ಹಿಂಗಾಗಿ ನಾನು ಬಂದಿದ್ದೀನಿ. ನಿಮಗೆ ಯಾರು ಹೇಳಿದ್ರು ಸರ್ ಇಲ್ಲಿ ಅಜ್ಜಾರು ಹಿಂಗೆ ದೇವರೇ ಹೇಳ್ತಾರೆ? ಅದು ನನ್ನ ತುಂಬ ವರ್ಷದಿಂದ ನನಗೆ ಇದು ಇದೆ ಸರ್. ಅದು ಅಜ್ಜಾರು ಬರ್ತಾಯಿದ್ರು, ಬಿಜಾಪುರಕ್ಕೆ ಬರ್ತಾಯಿದ್ರು. ಅವ್ರು ಬರ್ಬೇಕಂದ್ರೆ ಅವ್ರ ಮನ್ಸಲ್ಲಿ ಬರಬೇಕು. ನಮ್ಮ ಮನೆಗೆ ಬರ್ಬೇಕಂದ್ರೆ ಅವ್ರ ಮನ್ಸಲ್ಲಿ ಬರಬೇಕು. ನೀವು ಹೇಳಿದ್ರೆ ಯಾರು ಬರಲ್ಲ ಅವ್ರು. ಮತ್ತೆ ಯಾವುದೋ ಕಾರಣಕ್ಕಾಗಿ ದುಡ್ಡು ತಗೊಳ್ಳಲ್ಲ. ಮತ್ತು ದುಡ್ಡು ಕೊಡಕ್ಕೆ ಬಂದ್ರೆ ನಾನು ದುಡ್ಡು ತಗೊಳ್ಳೋಂಥ ದೇವರಲ್ಲ. ನನ್ನ ಹತ್ರ ಅದಕ್ಕೆ ಬಂದಿರಿ ನೀವು ದುಡ್ಡು ಕೊಡೋಂತ ಹೋಗಿ ಕಿಶನ್ ಕೇಳ್ಕೊಬ್ರಿ. ಮತ್ತು ದುಡ್ಡು ಕೊಡೋಂಗಿತ್ತಂದ್ರೆ ನಾನು ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೆಲವೊಂದು ಕಡೆ ದುಡ್ಡು ಅದು ತಗೋತಾರೆ. ಇವ್ರು ದುಡ್ಡು ಒಟ್ಟು 1 ನಯಾ ಪೈಸನೂ ಕೂಡ ದುಡ್ಡು ತಗೊಳ್ಳಲ್ಲ. ಬಟ್ ನಾವು ಏನಾರು ಬೇಡಿಕೆ ಇತ್ತಪ್ಪ ಅಂದ್ರೆ ಅವ್ರಿಗೆ ದೇವರ ಉಂಡಿಯಲ್ಲಿ ಹಾಕ್ಬೋದು, ಅಥವಾ ಅದರ ದುಡ್ಡಿನ ಸರ ಮಾಡಿ ಹಾಕುವಂಥ ಜನ ನೀವು ದೃಶ್ಯವನ್ನು ನೋಡಿರ್ಬೋದು. ಇಲ್ಲ ಅಂತ ಹೇಳಲ್ಲ. ನಾವಂತೂ ದೃಷ್ಟಿವಿಕಲಚೇತನ ಇದ್ದೀವಿ, ಹಾಕಿತರ ನೋಡಿದ್ದೀವಿ. ಬಟ್ ನಾವು ಮುಟ್ಟಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗೋದು. ಎಷ್ಟೋ ಜನಕ್ಕೆ ದೃಷ್ಟಿನೂ ಬಂದಿದ್ದಾವೆ, ಎಷ್ಟೋ ಜನಕ್ಕೆ ಮಕ್ಕಳನ್ನೂ ಬಂದಿದ್ದಾವೆ, ಕೆಲವೊಂದು ಜನ ಎಷ್ಟೋ ಜನಕ್ಕೆ ಕಲ್ಯಾಣ ಭಾಗ್ಯನೂ ಆಗಿದ್ದಾವೆ ಸರ್. ಅದ್ರ ಮ್ಯಾಗ ನಾನು ಬಿಡಗಷ್ಟು ನಾನು ಏನು ಹೇಳಲಿಕ್ಕೆ ಇಷ್ಟ ಇಲ್ಲ ಸರ್. ಈಗ ಸಂಪೂರ್ಣವಾಗಿ ಕಣ್ ಕಾಣ್ತಿದೆ, ಇನ್ನೂ ಸ್ವಲ್ಪ ಬರ್ತಾ ದೃಷ್ಟಿ ಬರ್ತಾ ಇದೆ ಸರ್. ನನ್ನ ಮೊದಲು ಕಾಣ್ತಿದ್ದಿಲ್ಲ, ಏನು 0 ಪಾಯಿಂಟ್. ಒಬ್ಬರ ಸಹಾಯಕರದಿಂದ ನಾನು ತಿರುಗಾಡ್ಬೇಕಾಗಿತ್ತು. ಈಗ ನಾನು ಬೇಕಾದಂಗೆ ನಾನು ಒಬ್ಬನೇ ತಿರುಗಾಡ್ತಾ ಇದ್ದೀನಿ. ಹೌದು ಸರ್. ಅದ್ರ ಮೂಲಕನೇ ನಾನು ವ್ಯಾಪಾರನೂ ಕೂಡ ಮಾಡ್ತಾ ಇದ್ದೀನಿ. ಅಂದ್ರೆ ಅಜ್ಜನವರ ಆಶೀರ್ವಾದದಿಂದ. ಹೌದೌದು. ಥ್ಯಾಂಕ್ ಯು, ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.